ಹೂಡಿಕೆದಾರರ ಎಲ್ಲಿ ಹೂಡಿಕೆ ಮಾಡ್ರನ್ನ ಅವ್ರದ ರೊಕ್ಕನ ಆವತ್ತ. ಆ ಥರ ಪರಿಸ್ಥಿತಿ ಈಗ ಸದ್ಯ ಹೂಡಿಕೆದಾರರದ ಬಂದೈತಿ. ಭಾರತದ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ರನು ರೊಕ್ಕ ಆವತ್ತ, ಗ್ಲೋಬಲ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ರನು ರೊಕ್ಕ ಆವತ್ತ. ಗೋಲ್ಡ್ ಮತ್ತು ಸಿಲ್ವರನ್ನು ಚಲೋ ವೀಕ್ಷಕರಿಗೆ ರಿಟರ್ನ್ ಕೊಡತ್ತಿದ್ದು, ಬಟ್ ಈಗ 2-3 ವಾರ ಆತ ಎಲ್ಲಿ ಹೂಡಿಕೆ ಮಾಡ್ರ ಅಲ್ಲಿನೂ ರೊಕ್ಕ ಆವತ್ತ. ಮತ್ತು ಯಾರ ಕ್ರಿಪ್ಟೋನ್ಯಾಗ ಹೂಡಿಕೆ ಮಾಡ್ರ ಕ್ರಿಪ್ಟೋನ್ಯಾಗರೆ ಕೋಟಿ ಗಂಟ್ಲೆ ರೊಕ್ಕ ಆಗ್ತಾವ ಅಂತ ಕನಸು ನೋಡಿ ಬಂದಿರ್ತಾನ, ಅವಂದ ಕ್ರಿಪ್ಟೋನ್ಯಾಗನು ವೀಕ್ಷಕರೇ ರೊಕ್ಕ ಆವತ್ತ. ನೋಡ್ಬೋದು ನೀವು ಇವತ್ತು ನಿಫ್ಟಿ 0.52% ಬಿದ್ದೈತ್ರಿ. ಬ್ಯಾಂಕ್ ನಿಫ್ಟಿ ನೋಡ್ಬೋದು 0.29% ಬಿದ್ದೈತಿ. ಸೆನ್ಸೆಕ್ಸ್ ನೋಡ್ಬೋದು 0.60% ಬಿದ್ದೈತಿ. ಅದೇ ಥರ ಮಿಡ್ ಕ್ಯಾಪ್ 150 ನಾವು ಚಾರ್ಟ್ ನೋಡ್ರೆ 0.32% ಮಿಡ್ ಕ್ಯಾಪನ್ನು ಸಹ ಬಿದ್ದೈತಿ. ಸ್ಮಾಲ್ ಕ್ಯಾಪನ್ನು 1%ಗಿಂತ ಹೆಚ್ಚು ಬಿದ್ದೈತಿ. ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್. ಮಿಡ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್ ಅಷ್ಟು ಬಿದ್ದಿಲ್ಲ, ಬಟ್ ಸ್ಮಾಲ್ ಕ್ಯಾಪ್ ಇವತ್ತು ಭಾಳ ಬಿದ್ದೈತಿ. ಮತ್ತು ನಾವು ಸೆಕ್ಟರ್ ವೈಸ್ ನೋಡ್ರೂ ನೋಡ್ಬೋದು. ಆಲ್ಮೋಸ್ಟ್ ನಾವು ಸೆಕ್ಟರ್ದು ಹೀಟ್ ಮ್ಯಾಪ್ ನೋಡ್ರೆ ಓವರ್ ಆಲ್ ಎಲ್ಲ ವೀಕ್ಷಕರ ರೆಡ್ನಾಗನೇ ಇದಾವೆ. ಕೆಲವೊಂದು ಸೆಕ್ಟರ್ಗಳು ಬಿಟ್ರೆ ಹೆಲ್ತ್ ಕೇರ್ ಆಗಲಿ, PSU ಬ್ಯಾಂಕ್ ಆಗಲಿ, ಅವೆರಡು ಬಿಟ್ರೆ ಉಳಿದಿದ್ದು ಎಲ್ಲ ಭಾಳ ಬಿದ್ದಾವ. ಹತ್ರ ನಿಫ್ಟಿ IT ಇವತ್ತನ್ನು ಸಹ 0.5%ಗಿಂತ ಹೆಚ್ಚು ಬಿದ್ದೈತಿ. ಮೆಟಲ್ ರೇ 1%ಗಿಂತ ಹೆಚ್ಚು ಬಿದ್ದೈತಿ. ಮತ್ತು ನಾವು ಥಿಮ್ಯಾಟಿಕಲ್ ಇಂಡೆಕ್ಸಸ್ಗಳನ್ನು ನೋಡ್ಬೋದು ನೀವು. ಡಿಫೆನ್ಸರೇ 2%ಗಿಂತ ಹೆಚ್ಚು ಬಿದ್ದೈತ್ರಿ ನಿಫ್ಟಿ. ಮತ್ತು ನಿಫ್ಟಿ ಕ್ಯಾಪಿಟಲ್ ಮಾರ್ಕೆಟನ್ನು ಸಹ 1%ಗಿಂತ ಹೆಚ್ಚು ಬಿದ್ದೈತಿ. ಇಲ್ಲಿಯೂ ಸಹ ನೋಡ್ಬೋದು ನೀವು ಹೀಟ್ ಮ್ಯಾಪ್. ಓವರ್ ಆಲ್ ಎಲ್ಲ ಏನು ಇದಾವೆ ಥೆಮ್ಯಾಟಿಕಲ್ ಇಂಡೈಸಸ್ ಅವ್ರದ್ದು ಪರಿಸ್ಥಿತಿ ಅಷ್ಟೇನು ಚಲೋ ಇಲ್ಲ ಅಂತ ನಮಗೆ ಈ ಡೇಟಾಲೇ ಗೊತ್ತಾಗ್ತೈತಿ. ಈಗ ಭಾರತದ ಮಾರುಕಟ್ಟೆರೆ ಒಳ್ಳೇದಿಲ್ಲ ನಾವು ನೋಡಿದ್ದು ಡೇಟಾ. ಅದ ಕಾರಣ ಗ್ಲೋಬಲ್ನಾಗ ಹೂಡಿಕೆ ಮಾಡ್ರೆ ರೊಕ್ಕ ಆಗ್ತೈತೆ ಅನ್ನೋ ಕಾರಣದಿಂದ ಯಾರೇ ಗ್ಲೋಬಲ್ನಾಗ ಹೂಡಿಕೆ ಮಾಡ್ರನೋ ಅವ್ರದ್ದು ನೋಡ್ಬೋದು ಪರಿಸ್ಥಿತಿ ಯಾವ ಥರ ಐತಂತ. US S&P 500 0.46% ಬಿದ್ದೈತ್ರಿ ನಿನ್ನೆ. ನ್ಯಾಸ್ಡ್ಯಾಗನ್ನು ಸಹ 1.48% ಬಿದ್ದೈತಿ. ಯುರೋಪಿಯನ್ ಮಾರ್ಕೆಟನ್ನು ನೋಡ್ಬೋದು ಡೌನನ್ನ ಇದಾವ. ಮತ್ತು ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿನೂ ಅಷ್ಟೇನು ಸರಿ ಇಲ್ಲ. ನಿಕಾಯಿ ಏನು ನಾವು ಜಪಾನದ ಮಾರ್ಕೆಟ್ ಅಂತೇವೆ ಅದು ಸಹ 0.85% ಬಿದ್ದೈತಿ. ಉಳಿದಿದ್ದು ಎಲ್ಲಾನು ನೋಡ್ಬೋದು ಆಲ್ಮೋಸ್ಟ್ ರೆಡ್ದಾಗನೇ ಇದಾವ್ರಿ. ಅದೇ ಕಾರಣ ಗ್ಲೋಬಲ್ ಮಾರ್ಕೆಟ್ದಾಗನು ಹಣ ಅವತ್ತು ಹೂಡಿಕೆದಾರದಂತ ನಮಗೆ ಈ ಡೇಟಾಲೇನೋ ಗೊತ್ತಾಗ್ತೈತಿ. ಮತ್ತು ನಾವು ಸೇಫರ್ ಅಸೆಟ್ ಕ್ಲಾಸ್ ಗೋಲ್ಡ್ ಮತ್ತು ಸಿಲ್ವರ್ನಾಗರೆ ಹೂಡಿಕೆ ಮಾಡೋಣಂತ ಯಾರೇ ಹೂಡಿಕೆ ಮಾಡ್ರ ಅವ್ರದ್ದು ಪರಿಸ್ಥಿತಿ ಅಷ್ಟೇನು ಸರಿ ಇಲ್ರಿ. ನೋಡ್ಬೋದು ನೀವು ಗೋಲ್ಡನ್ನು ಸಹ ಈಗ ಕರೆಂಟ್ 2%ಗಿಂತ ಹೆಚ್ಚು ಬಿದ್ದೈತಿ. ಸಿಲ್ವರ್ದರೆ ಪರಿಸ್ಥಿತಿ ಭಾಳ ಕೆಟ್ಟೈತಂತ ನಾವು ಅನ್ಬೋದು. ಸಿಲ್ವರ್ 9%ಗಿಂತ ಹೆಚ್ಚು ಈಗ ಕರೆಂಟ್ ವಿಡಿಯೋ ಶೂಟ್ ಮಾಡೋದು ಮುಂದೆ ಬಿದ್ದೈತಂತ ನಾವು ಅನ್ಬೋದು. ಓವರ್ ಆಲ್ ಗೋಲ್ಡ್ ಮತ್ತು ಸಿಲ್ವರ್ದನ್ನು ಏನು ಪರಿಸ್ಥಿತಿ ಮೊದಲಿತ್ತು ಆ ಥರ ಇಲ್ಲ. ಅದ್ರಾಗೂ ಸಹ ಭಾಳ ಸೆಲ್ಲಿಂಗ್ ಪ್ರೆಷರ್ ಬರತ್ತಿತ್ತಂತ ನಾವು ಅನ್ಬೋದು. ಮತ್ತು ಯಾರೇ ಹೂಡಿಕೆದಾರರ ಕ್ರಿಪ್ಟೋನಾಗ ಬಿಟ್ಕಾಯಿನ್ನಾಗ ಹೂಡಿಕೆ ಮಾಡ್ಬೇಕಂತ ಯಾರು ಯೋಚನೆ ಮಾಡಿರ್ತಾನೆ ಅವಂದು ನೋಡ್ಬೋದು ವೀಕ್ಷಕರ ಪರಿಸ್ಥಿತಿ ಯಾವ ಥರ ಐತಿ. ಇವತ್ತು ಒಂದೇ ದಿನ ಬಿಟ್ಕಾಯಿನ್ 3% ಅಥವಾ 3.5%ಗಿಂತ ಹೆಚ್ಚು ಬಿದ್ದೈತಿ. ಮತ್ತು ಬಿಟ್ಕಾಯಿನನ್ನು ಏನು $1,00,000 ಮ್ಯಾಗ ಟ್ರೇಡ್ ಮಾಡ್ತಿತ್ತು ಅದು ಸಹ $70,000 ಮ್ಯಾಗ ಟ್ರೇಡ್ ಮಾಡತೈತಿ. ಅಂದ್ರೆ ಅದು ಎಷ್ಟು ಬಿದ್ದೈತಂತ ನೀವು ನೋಡ್ಬೋದು. ಅದ ಕಾರಣ ಭಾರತದ ಮಾರುಕಟ್ಟೆ ಪರಿಸ್ಥಿತಿ ಅದೇ ಥರ ಇಲ್ಲ. ಅದೇ ಥರ ಗ್ಲೋಬಲ್ದು ಮಾರುಕಟ್ಟೆ ಪರಿಸ್ಥಿತಿನೂ ಐತಿ. ಗೋಲ್ಡ್ ಸಿಲ್ವರ್ದನು ಪರಿಸ್ಥಿತಿ ಐತಿ. ಕ್ರಿಪ್ಟೋದನು ಪರಿಸ್ಥಿತಿ ಐತಿ. ಓವರ್ ಆಲ್ ಎಲ್ಲ ಸೆಕ್ಟರ್ದನು ಪರಿಸ್ಥಿತಿ ಐತಂತ ನಾವು ಅನ್ಬೋದು. ಅದಕ್ಕೆ ಕಾರಣ ಇದೇನು ಪರಿಸ್ಥಿತಿ ಐತಿ ಇದು ಹೂಡಿಕೆದಾರರಿಗೆ ಭಾಳ ಕೆಟ್ಟ ಪರಿಸ್ಥಿತಿ. ಎಲ್ಲಿಯೂ ಹೂಡಿಕೆ ಮಾಡೋಣ ರೊಕ್ಕ ಆವತ್ತಂತ ನಾವು ಅನ್ಬೋದು. ಬರೀ ಈಗ ಫಸ್ಟ್ ಎದಕ್ಕೆ ಇವತ್ತು ನಮ್ಮ ಮಾರ್ಕೆಟ್ ಈ ಥರ ಬಿತ್ತ ಅದ್ರಿಂದ ಕಾರಣ ಏನಂತ ತಿಳ್ಕೊಳ್ಳೋಣ. ನೋಡ್ರಿ ವೀಕ್ಷಕರೇ, ಭಾರತದ ಮಾರುಕಟ್ಟೆ ಇವತ್ತು ಕುಸಿಯೋ ಹಿಂದೆ ಮೇನ್ ಕಾರಣ ಏನಂತಂದ್ರೆ IT. ಏನು ಟೆಕ್ ಸೆಲ್ ಆಫ್ ಬಂದೈತಿ ನಿನ್ನೇನು ನೋಡಿರ್ಬೋದು. IT ಇಂಡೆಕ್ಸ್ 5%ಗಿಂತ ಹೆಚ್ಚು ಬಿದ್ದಿತ್ತು. ಇವತ್ತೂ ಸಹ ಅಷ್ಟೇನು ಬಿದ್ದಿಲ್ಲ, ಬಟ್ 0.5%ಗಿಂತ ಹೆಚ್ಚು ಬಿದ್ದೈತಿ. ನೋಡ್ರಿ ಭಾರತದಾಗ ಮೇನ್ ಮಾರುಕಟ್ಟೆನ ಡ್ರೈವ್ ಮಾಡೋದನ್ನ IT ಪರಿಸ್ಥಿತಿಗೆ ಸದ್ಯ ಸರಿ ಇಲ್ಲ. ಭಾರತದಾಗ ಅಷ್ಟೇ ಸರಿ ಇಲ್ಲ ಅಂತ ಅನ್ವಲ್ಲಿನ ಗ್ಲೋಬಲ್ನಾಗ ಎಲ್ಲಾನು ಸಹ ವೀಕ್ಷಕರೇ IT ಪರಿಸ್ಥಿತಿ ಅಷ್ಟೇನ ಚಲೋ ಇಲ್ಲ. ಅದರಿಂದ ಮೇನ್ ಕಾರಣ ನಿಮ್ಮೆಲ್ಲರಿಗೂ ಗೊತ್ತೈತಿ ಆಂಥ್ರೋಪಿಕ್ ಅಂತ AI ಕಂಪ್ನಿ ಐತಿ. ಆ AI ಕಂಪ್ನಿ ಒಬ್ಬ ಇಂಜಿನಿಯರ್ ಏನು ಕೆಲಸ ಮಾಡ್ತಾನೆ, ಒಬ್ಬ ಸಾಮಾನ್ಯ ಇಂಜಿನಿಯರ್ ಏನು ಕೆಲಸ ಮಾಡ್ತಾನೆ ಅದೆಲ್ಲ ಸರಳವಾಗಿ ಸುಲಭವಾಗಿ AI ಬಾಟನ್ನ ಮಾಡಿಕೊಡ್ತೈತೆ ಅಂತ ವೀಕ್ಷಕರೇ ಅವರು ಹೇಳಿದಾರ. ಹತ್ರದನ ಪೆಟ್ ಈ ಥರ ಬೆಳತೈತಂತ ನಾವು ಅನ್ಬೋದಾ. ನೋಡ್ರಿ ವೀಕ್ಷಕರೇ, ಅದ್ರ ಬಗ್ಗೆ ನಿನ್ನೆ ಅಷ್ಟು ಡಿಟೇಲ್ದಾಗ ಮಾತಾಡಲಿಲ್ಲ. ಇವತ್ತು ಸ್ವಲ್ಪ ಮಾತಾಡ್ರೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಏನಿದೆ ಬ್ಲ್ಯಾಕ್ ರಾಕ್ ಇದ್ದಾರ. ಬ್ಲ್ಯಾಕ್ ರಾಕ್ ಏನಂತೀವಿ ನಾವು ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ. ಅವ್ರದ್ದು CEO ಅವರ ನಿನ್ನೆ ದಿನ ಮುಖೇಶ್ ಅಂಬಾನಿ ಅವ್ರ ಜೊತೆ ಮೀಟಿಂಗ್ ಇತ್ತು. ಅವ್ರದ್ದು ಒಂದು ವೀಕ್ಷಕರೇ ಮಾತುಕತೆ ನಡೆದಿತ್ತು. ಅದು ಇಂಟರ್ವ್ಯೂನ ಫುಲ್ ನೋಡಿದ್ನಿ ವಿಡಿಯೋ. ಅವ್ರೂ ಅಂದ್ರೆ ಇದು AI ಏನೈತಿದ ಬಬಲ್ ಇಲ್ಲ, ಇದು AI ಫ್ಯೂಚರ್ ಐತೆ ಅಂತ ಹೇಳಿಕೆ ಕೊಟ್ರ. ಅವ್ರಿಗೆ ಅನ್ಸಂಗಿಲ್ಲ ಅಂತ್ರಿ AI ಬಬಲ್. ಅದ ಕಾರಣ ಅದು ಒಂದು ಹೇಳಿಕೆ ನೆಗೆಟಿವ್ ಪರಿಣಾಮ ಇವೆಲ್ಲ IT ಕಂಪ್ನಿಗಳಿಗೆ ಬಿದ್ದಿರ್ಬೋದಂತ ನನಗನ್ಸಿತ್ತ. ಬಟ್ ಮೇನ್ ತಿಳ್ಕೊರಿ, ಮೊದಲಿನ ಕಾಲದಿಂದನೂ ಇದು ಚೇಂಜ್ ಹಾಕ್ಕೊಂತ ಬಂದೈತಿ, ರೆವಲ್ಯೂಷನ್ ಹಾಕ್ಕೊಂತ ಬಂದೈತಿ. ನೋಡ್ಬೋದ ಮೊದಲು ಬೈಕ್ ಕಾರ್ಗಳದ್ದು ಏನೂ ಇಲ್ಲಾಗಿದ್ದು.
ಅವಾಗ ಜನರು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂದ್ರೆ ಚಕಡಿ ಗಾಡಿಯನ್ನು ಬಳಸ್ತೀರ ಅನ್ನೋ ಕಾರಣದಿಂದ ಅವಾಗ ಹೆಚ್ಚು ಲಾಭ ಚಕಡಿ ಓಡಿಸೋ ವೀಕ್ಷಕರೇ ಮಾಡ್ತಿದ್ದ. ಬಟ್ ಒಮ್ಮೆಗೆ ಕಾರ್ ಬರಾನ ಬಸ್ ಬರಾನ ಎಲ್ಲರೂ ಏನು ಅನ್ನತ್ರ ಅಂತಂದ್ರೆ ಚಕಡಿ ಗಾಡಿದವಂದು ಎಲ್ಲ ಹೋಗೇ ಬಿಡ್ತೀವಿ ಬಿಸ್ನೆಸ್, ಬಸ್ ಕಾರಿಗೆ ಮನುಷ್ಯರು ಒಯ್ಯೋದನ ಅವ್ರು ಹೆಚ್ಚು ಲಾಭ ಮಾಡ್ತಾರೆ. ಆ ಥರ ಮೊದಲಿಂದ ರಿಫಾರ್ಮ್ ಹಾಕೊಂತಾನೆ ಬಂದಾವ ಎಲ್ಲ ಸೆಕ್ಟರ್ನಾಗ. ಮೊದಲು ಟೆಲಿಫೋನ್ ಇದ್ದು, ಈಗ ಸ್ಮಾರ್ಟ್ಫೋನ್ ಬಂದಾವ. ಅದೇ ಥರ ಈಗ IT-ನ್ಯಾಗ AI ಬಂದೈತಿ. ಈಗ ಯಾವ ಕಂಪ್ನಿಗಳು AI ಅನ್ನು ಬಳಸಿ ಚಲೋ ಬೆಳೆಸ್ತಾರಂತ ನಾವು ನೋಡ್ಬೇಕು. AI ಜೊತೆನೇ ಯಾವ ಕಂಪ್ನಿ ಬೆಳೆಸ್ತಾರ ಅವ್ರಿಗೇನ ಲಾಭ ಆಗ್ತೈತಿ. ಮತ್ತೊಂದು ಏನಂತಂದ್ರೆ ಇದು AI ಬರೋದ್ರಿಂದ IT ಕಂಪ್ನಿಗಳ್ಗೆ ನಷ್ಟ ಐತಿ. ಬಟ್ ಮೇನ್ IT-ನ ಕೆಲಸ ಮಾಡೋರು ಇಂಜಿನಿಯರಿಗೆ ಭಾಳ ನಷ್ಟ ಐತಂತ ನಾವು ಅನ್ಬೋದ. ಯಾಕಂತಂದ್ರೆ ಕಂಪ್ನಿಗಳೀಗ ಕೆಲಸದಿಂದ ಜನರಿಗೆ ಯಾರಷ್ಟು ಶಾಣ ಇಲ್ಲ, ಯಾರು ಹಂಗೆ ವೀಕ್ಷಕರಿಗೆ ಕಂಪ್ನಿದಾಗ ಇದ್ದಾರೆ ಬಟ್ ಅವರಿಂದ ಕಂಪ್ನಿಗೆ ಏನೂ ಲಾಭ ಇಲ್ಲ ಅಂಥವ್ರಿಗೆ ತೆಗೆದ ಆ ಕೆಲಸ AI ಕಡೆಯಿಂದ ಮಾಡಿಸ್ತಾರೆ. ಅದರಿಂದ ಕಂಪ್ನಿದ ರೆವೆನ್ಯೂ ಏನು ವೀಕ್ಷಕರಿಗೆ ಕುಸಿತೈತಂತ ನನಗೆ ಅನ್ಸಂಗಿಲ್ಲ. ಅದ ಕಾರಣ ಏನೇನಾಗ್ತೈತೆ ಅಂತ ನೋಡ್ಬೇಕು. ಇದು ಒಂದು ಭಾಳ ದೊಡ್ಡ ರಿಫಾರ್ಮ, ಏನು ಜಗತ್ತಿನಾಗ ಆಗಿಲ್ಲ ಆ ಥರ ಆಗ್ಬೋದಂತ ಎಲ್ಲ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಈ AI ಮೊದಲಿಂದನೂ ರಿಫಾರ್ಮ್ ಹಾಕೊಂಡ್ಬಂದಾವ. ಹೇಳ್ದು ಆಲ್ರೆಡಿ ಚಕಡಿ ಗಾಡಿದಿಂದ ಕಾರ್ ಕಾರ್ದಿಂದ ಹಿಂಗೆಲ್ಲ ಬೇರೆ ಬೇರೆ ಬಂದು ಈಗ ವೀಕ್ಷಕರಿಗೆ AI ಬಂದೈತಿ IT-ನ್ಯಾಗ. ಇದು ಯಾವ ಥರ ಚೇಂಜ್ ಮಾಡ್ತೈತಂತ ಯಾರಿಗೂ ವೀಕ್ಷಕರು ಇನ್ನೂ ಕ್ಲಿಯರ್ ವ್ಯೂ ಇಲ್ಲ. ಬಟ್ ಮೇನ್ ಏನು ಅಂದ್ ಗುರ್ತೈತಂತಂದ್ರೆ AI ಫ್ಯೂಚರ್ ಐತಂತ ಗುರ್ತೈತಿ. ಅದ ಎಕ್ಸ್ಪರ್ಟ್ಗಳನ್ನು ಹೇಳ್ತಾರ. ಅದ ಕಾರಣ ಯಾವ್ಯಾವ IT ಕಂಪ್ನಿಗಳು AI ಬಳಸಿ ಅವ್ರ ಕಂಪ್ನಿಯನ್ನು ಫ್ಯೂಚರ್ನಾಗ ರನ್ ಮಾಡ್ತಾರೆ ಅವ ವೀಕ್ಷಕರಿಗೆ ಮುಂದೆ ಗೆಲ್ತಾವ. ಅವ ಕಂಪ್ನಿಗಳು ಇನ್ವೆಸ್ಟರ್ಸಿಗೆ ಚಲೋ ರಿಟರ್ನ್ ಕೊಡ್ತಾವ. ಮತ್ತು ಯಾವ ವೀಕ್ಷಕರಿಗೆ AI ಸುಳ್ಳೈತಿ, ಇದನ್ನು ಅಳವಡಿಸೋದು ಬೇಡ, ಹಂಗೆ ಯಾವ ಕಂಪ್ನಿಗಳ ಯೋಚನೆಗಳು ಭಾಳ ಕಡಿಮೆ ಇರ್ತಾವ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಂಗಿಲ್ಲ, ಅಂಥ ಕಂಪ್ನಿಗಳು ಖಂಡಿತವಾಗಿ ಕುಸಿದು ಹೋಗ್ತಾವ. ಅಂಥ ಕಂಪ್ನಿಗಳಿಂದ ಇನ್ವೆಸ್ಟರ್ಸಿಗೆ ದೂರನೇ ಇರಬೇಕಂತ ನನಗನ್ನಿಸ್ತೈತಿ. ಅದ ಕಾರಣ ಮೇನ್ ಕಂಪ್ನಿದ ಅಥವಾ ಓನರ್ದ ಮೈಂಡ್ಸೆಟ್ ಯಾವ ಥರ ಐತಿ, ಫ್ಯೂಚರ್ ಗ್ರೋತ್ ಬಗ್ಗೆ ಅಥವಾ ಫ್ಯೂಚರ್ನಾಗ ಅವ್ರದ್ದೇನು ವ್ಯೂ ಐತಂತ ನಾವು ನೋಡ್ಬೇಕ್ರಿ. ಏನ್ರಿ ಫ್ಯೂಚರ್ನಾಗ ಅವ್ರ ವೀಕ್ಷಕರೇ ಅಂಬಿಷನ್ಸ್ ಇರಲಿಲ್ಲ, ಇವೆಲ್ಲ ಹೊಸ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಅಂಥವ ಹಿಂದುಳಿತಾವ. ಅದೇ ಕಾರಣ ಮೊದಲಿಂದನೂ ಈ ಥರ ಎಲ್ಲ ರಿಫಾರ್ಮ್ ಹಾಕೊಂಬಂದಾವ. ಅದೇ ಕಾರಣ IT-ನಾಗ ಇದು AI ರಿಫಾರ್ಮ್ ಆಗ್ಬೋದಂತನೂ ಒಂದು ಅನುಮಾನ ಐತಿ. ಅದೇ ಕಾರಣ ಯಾವ ಕಂಪ್ನಿಗಳು AI ಬಳಸ್ತಾವ ಅವಾಗ ಗೆಲ್ತಾವಂತನೂ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರೆ ಇವತ್ತು IT ಸ್ವಲ್ಪ ಡೌನ್ ಇರೋಕೆ ಮತ್ತೊಂದು ಕಾರಣ ಏನಂತಂದ್ರೆ ಏನು US ಎಲ್ಲಕ್ಕಿಂತ ದೊಡ್ಡ AI ಚಿಪ್ ಮೇಕರ್ ಅಥವಾ ಏನೇನು ಚಿಪ್ ಮಾಡ್ತಾರೆ ಕಂಪ್ಯೂಟರ್ ರಿಲೇಟೆಡ್ ಅವ್ರದ್ದು ರೆವೆನ್ಯೂಗಳ್ನಾಗ ಅನುಮಾನ ಸ್ವಲ್ಪ ಕಡಿಮೆ ಬಂದೈತಿ. ಈ ಸಲ ರೆವೆನ್ಯೂ ಅವ್ರದ್ದು ಬೀಳ್ಬೋದಂತ. ಅದು ಒಂದು ಅಂಜಿಕೆದಿಂದ ಬೀಳ್ತೈತೋ ಇಲ್ಲೋ ಅದು ಗೊತ್ತಿಲ್ಲ. ಬಟ್ ಒಂದು ಅನುಮಾನದಿಂದ ಈ ಥರ IT ಸೆಲ್ಲಿಂಗ್ ಪ್ರೆಷರ್ ಐತಿ. ಭಾರತದ IT ಮಾರ್ಕೆಟ್ನಾಗ ಅಷ್ಟೇ ಇಲ್ಲ, ಜಗತ್ತದ ಎಲ್ಲ IT ಮಾರ್ಕೆಟ್ನಾಗೂ ಈ ಥರ ವೀಕ್ಷಕರೇ ಪ್ರೆಷರ್ ಐತೆ ಅಂತ ನಾವು ಅನ್ಬೋದ. ಅದ ಕಾರಣ ಸದ್ಯ ಏನೋ ಡಿಸಿಷನ್ ತೊಗೊಳೋದು ಚಲೋ ಅನ್ಸಂಗಿಲ್ಲ. ನೋಡ್ಬೇಕ್ರಿ ನಾವು ಫ್ಯೂಚರ್ನ ಏನಾಗ್ತೈತೆ ಏನಿಲ್ಲ ಅಂತ. ಮತ್ತೊಂದು ನೀವು ಏನೇನು AI ಕಂಪ್ನಿಗಳು ಮಾಡತ್ತಾವ ಅದು ಹೇಳತ್ತಾರ ಅಷ್ಟರೋ ಏನು ಮಾಡುತ್ತಾವೋ ಮಾಡ್ರೆ ಕರೆಕ್ಟ್ ಡೇಟಾ ಕೊಡ್ತಾವೋ ಇಲ್ಲೋ ಅಂತ ನೋಡ್ಬೇಕಾ. ಏನ್ರಿ ಅವು ತಪ್ಪು ಮಾಡತ್ತು ಅವು ಚಲೋ ಡೇಟಾ ಕೊಡವಲ್ಲು ಅಂತಂದ್ರೆ ಅಂಥವು ಕಂಪ್ನಿಗಳ್ಗನ ಉಲ್ಟಾನೂ ಆಗ್ಬೋದ, ಅವರ ಕಂಪ್ನಿ ಮುಚ್ಚಿ ಹೋಗೋದನ್ನು ಪರಿಸ್ಥಿತಿ ಬರ್ತೈತಿ. ಅದೇ ಕಾರಣ ಸದ್ಯಕ್ಕೆ ನಾವು ಹೂಡಿಕೆದಾರರಾಗಿ ಕುಂತು ನೋಡೋದನ್ನ ಬೆಸ್ಟ್ ಏನಾಗ್ತೈತೆ ಏನಿಲ್ಲ ಅಂತ. ಒಮ್ಮೆಗನ ನಮ್ದು ಸ್ವಂತ ಡಿಸಿಷನನ್ನು ನಾವು ತೊಗೋಬೇಕ ತಾಳ್ಮೆದಿಂದ. ಈ ಥರ ಸುದ್ದಿಗಳು ಹಲವಾರು ಬರ್ತಾವ. ಈ ಸುದ್ದಿಗಳಿಂದ ನಾವು ರಿಯಾಕ್ಟ್ ಮಾಡತ್ತು ಅಂತಂದ್ರೆ ಹೂಡಿಕೆದಾರರಾಗಿ ಮೂರ್ಖರಾಗ್ತೀವಿ. ಅದ ಕಾರಣ ಲಾಂಗ್ ಟರ್ಮ್ದು ವ್ಯೂ ಇಟ್ಟು ತಾಳ್ಮೇಲೆ ಸಮಾಧಾನಲೆ ತಿಳ್ಕೊಂಡು ಫುಲ್ ನಾಲೆಜ್ ತಿಳ್ಕೊಂಡು ಖರೆ ಯಾವ್ದು ಸುಳ್ಳು ಯಾವ್ದು ಎಲ್ಲ ತಿಳ್ಕೊಂಡನ ನಾವು ನಮ್ದು ಹೂಡಿಕೆ ತಂತ್ರವನ್ನು ನಾವು ವೀಕ್ಷಕರೇ ಸೃಷ್ಟಿ ಮಾಡ್ಬೇಕು. ಅದ್ರ ಮೂಲಕನ ನಾವು ಹೂಡಿಕೆ ಮಾಡ್ಬೇಕು ಅಥವಾ ಅದ್ರ ಮೂಲಕನ ನಾವು ಸೆಲ್ ಮಾಡೋದನ್ನು ಡಿಸಿಷನ್ ತೊಗೋಬೇಕು. ಅದ ಕಾರಣ ಸದ್ಯ ಏನೂ ಕ್ಲಿಯರ್ ಸ್ಪಷ್ಟ ಮಾಹಿತಿ ಇಲ್ಲ. ಇವು ಸುದ್ದಿದಿಂದ ಮಾರ್ಕೆಟ್ ಏರಿಳಿತ ಮಾಡತ್ತೈತೆ ಅಂತ ನಾವು ಅನ್ಬೋದ. ಇದು ಒಂದನೇ ಕಾರಣ. ಎರಡನೇ ಕಾರಣ ಏನಂತಂದ್ರೆ ಇಂಡಿಯಾ US ಟ್ರೇಡ್ ಡೀಲದ ಸ್ಪಷ್ಟ ಮಾಹಿತಿ ಇಲ್ಲ. ಇಂಡಿಯಾ ಮತ್ತು US ಟ್ರೇಡ್ ಡೀಲ್ ಆತಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರನ್ನು ಟ್ವೀಟ್ ಮಾಡ್ಯಾರ, ಭಾರತದ ಪ್ರಧಾನಮಂತ್ರಿ ಅವರನ್ನು ಟ್ವೀಟ್ ಮಾಡಿ ತಿಳಿಸಿರ ಎಲ್ಲ ಜನರಿಗೆ. ಬಟ್ ಯಾವ ವಸ್ತು ಮ್ಯಾಗ ಎಷ್ಟು, ಯಾವ ವಸ್ತು ಮ್ಯಾಗ 0 ಟೆರಿಫ್, ಯಾವ ವಸ್ತು ಮ್ಯಾಗ 18% ಟೆರಿಫ್, US ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಭಾರತದಾಗ ಎಂಟ್ರಿ ಕೊಡೋರು ಇಲ್ಲೋ ಅದೇನು ಸ್ಪಷ್ಟ ಮಾಹಿತಿ ಹೂಡಿಕೆದಾರರಿಗೆ ಅಥವಾ ಯಾರ ಕಡೆಯೂ ಇಲ್ಲ. ಅದ ಕಾರಣ ಇದು ಒಂದು ಅನ್ಸರ್ಟನಿಟಿ ಉಂಟಾಗೈತಿ. ಮತ್ತೊಂದನೇ ಏನಾಗತ್ತೈತೆ ಅಂತಂದ್ರೆ US ಏನು ಹೇಳತೈತಿ, ಭಾರತ ರಷ್ಯಾದಿಂದ ಆಯಿಲ್ ತೊಗೊಳೋದ ಬಂದ್ ಮಾಡಿತ್ತ. ಈಗ ರಷ್ಯಾದಿಂದ ಆಯಿಲ್ ತೊಗೊಳಂಗಿಲ್ಲ ಭಾರತ ಅಂತ US ದವ್ರು ಹೇಳಿಕೆ ಕೊಡತ್ತಾರ. ರಷ್ಯಾದವ್ರು ಅನ್ನತ್ತಾರ
ಆ ಥರ ಏನು ಭಾರತ ನಮಗೆ ಹೇಳಿಲ್ಲ, ಹೆಂಗೆ ಮೊದಲು ತೊಗೋತಿರೋ ಇಲ್ಲ ಅದೇ ಥರ ತೊಗೊಳತ್ತಾರ. ಈ ಥರ ಎಲ್ಲ ಅನ್ಸರ್ಟನಿಟಿಗಳು ಬರತ್ತವ. ಮತ್ತು ಇವು ಟ್ರೇಡ್ ಡೀಲ್ನಾಗ ಕ್ಲಿಯರ್ ಇನ್ನೂ ವ್ಯೂ ಇಲ್ಲ, ಇನ್ನೂ ಕ್ಲಿಯರ್ ಸೈನ್ ಆಗಿಲ್ಲ. ಅದ ಕಾರಣ ಇದ ಒಂದು ಅನ್ಸರ್ಟನಿಟಿದಿಂದ ಮಾರ್ಕೆಟ್ ಈ ಥರ ಹಿಡಿತವನ್ನ ತೋರ್ಸಾತೈತೆ ಅಂತ ನಾವು ಅನ್ಬೋದ. ಮತ್ತು ಮೂರನೇ ಕಾರಣ ಏನಂತಂದ್ರೆ ಚೀನಾ ಮತ್ತು US ಅದನ್ನು ಟ್ರೇಡ್ ಡೀಲ್ ಆಗ್ಬೋದು ಅಂತ ಒಂದು ಅನುಮಾನ ಹಚ್ಚಿದಾರ. ಯಾಕಂತಂದ್ರೆ ನಿನ್ನೆ ದಿನ ಡೊನಾಲ್ಡ್ ಟ್ರಂಪ್ ಅವರ ಏನು ಶಿ ಜಿಂಪಿಂಗ್ ಅವ್ರು ಇದ್ದಾರೆ ಪ್ರೆಸಿಡೆಂಟ್ ಚೀನಾದ, ಅವ್ರು ಕೂಡ ಮಾತಾಡಿರಿ ಡೊನಾಲ್ಡ್ ಟ್ರಂಪ್ ಅವ್ರು ಏನೇನಂದ್ರೆ ಅಂತಂದ್ರೆ ಶಿ ಜಿಂಪಿಂಗ್ ಪ್ರೆಸಿಡೆಂಟ್ ಚೀನಾದ ಒಳ್ಳೆ ಮನುಷ್ಯ ಇದ್ದಾನ, ಹಂಗಿದ್ದಾನ, ನಾ ಚೀನಾಗ ಬೇಗನ ವಿಸಿಟ್ ಮಾಡ್ಬೋದ, ಹಿಂಗಂತ ಚಲೋ ಒಳ್ಳೆ ಮಾತುಗಳನ್ನು ಮಾತಾಡಿರ. ಅದೇ ಕಾರಣ ಆ ಮಾತುಗಳನ್ನು ಕೇಳಿ ಎಲ್ಲ ಎಕ್ಸ್ಪರ್ಟ್ಗಳು ಏನು ಅನುಮಾನ ಹಚ್ಚಿದ್ದಾರೆ ಅಂತಂದ್ರೆ ಚೀನಾ US ಅದನ್ನು ಡೀಲ್ ಆಗ್ಬೋದ, ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ಈ ಥರ ಮಾತಾಡತ್ತಾರಂತ ಅನ್ನೋ ಕಾರಣದಿಂದ. ಅದ ಕಾರಣ ಅದು ಆತಂತಂದ್ರೆ ಭಾರತಗನು ಒಂದು ಕಾಂಪಿಟೇಷನ್ ಹೆಚ್ಚಾಗ್ತೈತಿ, ಅದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಬಟ್ ಅದರಿಂದ ಪಾಸಿಟಿವ್ನ ಅನ್ನತ್ತಾರ ಎಕ್ಸ್ಪರ್ಟ್ಗಳು. ಆ ಪಾಸಿಟಿವ್ ಏನಂತಂದ್ರೆ ಏನಿದೆ ಜಗತ್ನಾಗ ಅಶಾಂತಿ ಉಂಟಾಗೈತಿ, ಆ ಅಶಾಂತಿಯನ್ನು ಶಾಂತಿಗೆ ತೊಗೊಂಬರ್ಬೋದು ಈ ಟ್ರೇಡ್ ಡೀಲ್ ಅಂತನೂ ಅನ್ನತ್ತಾರ. ಅದ ಕಾರಣ ಜಗತ್ನಾಗ ಶಾಂತಿ ಇರ್ತೈತಿ, ಸ್ಟೇಬಲ್ ಇರ್ತೈತಿ, ಜಿಯೋ ಪೊಲಿಟಿಕಲ್ ಏನೂ ಟೆನ್ಷನ್ ಆಗಿಲ್ಲ. ಬಟ್ ಆ ಡೀಲ್ ಅದು ಭಾರತಕ್ಕಿಂತ ಕಡಿಮೆ ಟೆರಿಫ್ ಚೀನಾಗ ಏನ್ರೆ US ಹಚ್ಚಿತ್ತಂದ್ರೆ ಕಾಂಪಿಟೇಷನ್ ಹೆಚ್ಚಾಗೋದು ರಿಸ್ಕ್ರೆ ಭಾರತದ ಮಾರುಕಟ್ಟೆಗೆ ಐತಂತ ನಾವು ಅನ್ಬೋದು. ಇದು ಒಂದು ಕಾರಣ. ಮತ್ತು ನಾಲ್ಕನೇ ಕಾರಣ ಏನಂತಂದ್ರೆ ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ RBIದ ಮಾನಿಟ್ರಿ ಪಾಲಿಸಿ ಮೀಟಿಂಗ್. ನಾಳೆ ಮಾನಿಟ್ರಿ ಪಾಲಿಸಿ ಮೀಟಿಂಗ್ ಐತ್ರಿ. ನಾಳೆ ಏನು ಔಟ್ಕಮ್ ಬರ್ತಿದಂತ ನೋಡ್ಬೇಕು. ಅದು ಒಂದು ಅನ್ಸರ್ಟನಿಟಿ ಮಾರುಕಟ್ಟೆನಾಗ ಇವತ್ತಿತ್ತು. ಅದ ಕಾರಣ ಮಾರುಕಟ್ಟೆ ಇವತ್ತು ನೋಡ್ಬೋದು ನೀವು ಭಾಳ ಏರಿಯತ್ತ ತೋರಿಸಿಲ್ಲ. ಬಟ್ ಏನು ಬೆಳಿಗ್ಗೆ ಓಪನ್ ಆತ, ಸ್ವಲ್ಪ ಗ್ಯಾಪ್ ಡೌನ್ ಓಪನ್ ಆತ. ಓಪನ್ ಆಗಿ ಗ್ರೀನ್ ಕ್ಯಾಂಡಲನ್ನು ಮಾಡಿಲ್ಲ, ಓಪನ್ ಆಗಿ ಕಂಟಿನ್ಯೂನ ಬೆಳ್ಕೊಂತನ ಬಂತು. ಅದು ಕಾರಣ ಇದು ಒಂದು ಭಾಳ ದೊಡ್ಡ ಬೇರಿಷ್ನೆಸ್ ಸಂಕೇತ ಮಾರುಕಟ್ಟೆನಾಗ ಇವತ್ತಿತ್ತಂತನೂ ನಾವು ಅನ್ಬೋದು. ಅದರದನ್ನ ಪರಿಣಾಮ RBI ಮಾನಿಟರಿ ಪಾಲಿಸಿನಾಗ ಏನಾಗ್ತಿದೆ ಅಂತ ನಾಳೆ ನೋಡೋಣ. ಏನಾಗ್ತಿತ್ತಂತ ನಾ ಕ್ಲಿಯರ್ ವೀಕ್ಷಕರಿಗೆ ಎಲ್ಲ ನಿಮಗೆ ತಿಳಿಸ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಿದೆ, ಸಬ್ಸ್ಕ್ರೈಬನ್ನು ಮಾಡಿರಿ. ಮತ್ತೊಂದು ಕ್ರೂಡ್ ಆಯಿಲ್ ಪ್ರೈಸ ಮತ್ತು ಸ್ವಲ್ಪ ಇರಾನ US ಏನೇನೋ ನಡೆದಿತ್ತಂತ್ರಿ ಜಿಯೋ ಪೊಲಿಟಿಕಲಿ. ಅದರದನ್ನ ಪರಿಣಾಮ ಕ್ರೂಡ್ ಆಯಿಲ್ ನಿನ್ನೆ ಸ್ವಲ್ಪ ವೀಕ್ಷಕರಿಗೆ ಮತ್ತೆ ಸ್ಟ್ರಾಂಗ್ ಆಗಿತ್ತು ನೋಡ್ಬೋದಾ. WTI ಕ್ರೂಡ್ ಆಯಿಲ್ 64.34ಗೆ ಈಗ ಟ್ರೇಡ್ ಮಾಡತೈತಿ, ಅವಾಗ ಏರಿತ್ತು. ಅದ ಕಾರಣ ಇನ್ನೂ ಹೆಚ್ಚಿತ್ರಿ ಪ್ರೈಸ. ಬ್ರೆಂಟ್ ಕ್ರೂಡ್ ಆಯಿಲನ್ನು 68.36 ನಡೆದೈತಿ. ಈಗ ಸ್ವಲ್ಪ ಡೌನ್ ಆಗೈತೆ ಬ್ರೆಂಟ್ ಕ್ರೂಡ್ ಆಯಿಲನ್ನು. ಬಟ್ ಅವಾಗ ವೀಕ್ಷಕರೇ ಭಾಳ ಸ್ಟ್ರಾಂಗ್ ಆಗಿತ್ತು, ಹಸನ್ನ ಹೋಗಿತ್ತು. ಅದು ಒಂದು ಅನ್ಸರ್ಟನಿಟಿದಿಂದ ಮಾರುಕಟ್ಟೆಗೆ ಈ ಥರ ನೆಗೆಟಿವ್ ಪರಿಣಾಮ ಬಿದ್ದೈತಂತನೂ ನಾವು ಅನ್ಬೋದು. ಓವರಾಲ್ ಇವೆಲ್ಲ ಕಾರಣಗಳಿದ್ದು, ಇವೆಲ್ಲ ಕಾರಣದಿಂದನ ಮಾರುಕಟ್ಟೆ ಪರಿಸ್ಥಿತಿ ಇವತ್ತು ಈ ಥರ ಇತ್ತಂತ ನಾವು ಅನ್ಬೋದು. ಬಟ್ ಮೇನ್ ಏನಂತಂದರೆ ಇದರ AIದನ್ನ ಒಂದು ಟೆನ್ಷನ್. AIದಿಂದ ಜಾಬ್ ಹೋಗ್ಬೋದು, IT ಕಂಪ್ನಿಗಳ್ದು ರೆವೆನ್ಯೂ ಮ್ಯಾಗ ಪೆಟ್ಟು ಬೀಳ್ಬೋದು. ಅದು ಒಂದು ಅಂಜಿಕೆದಿಂದ ಮಾರುಕಟ್ಟೆ ಈ ಥರ ಮಾಡತೈತಿ. ಮಾರುಕಟ್ಟೆನಾಗ ಈ ಥರ ಒಂದು ಕೆಟ್ಟ ಸುದ್ದಿ ಬರ್ಕೊಂತನ ಹೋಗತೈತಿ. ಅದ ಕಾರಣ ಇದೊಂದು ಭಾಳ ಕೆಟ್ಟ ಪಾಯಿಂಟ್ ಅಂತ ನಾವು ಅನ್ಬೋದು. ಬಟ್ ಏನು ಮಾಡೋಕೆ ಬರಂಗಿಲ್ಲ ರೀ, ಈ ಥರ ಚೇಂಜ್ ಆಗ್ತಿರ್ತೈತಿ, ರೆವಲ್ಯೂಷನ್ ಆಗ್ತಿರ್ತೈತಿ. ನೀವು ಹೋಗಿ ಮುಖೇಶ್ ಅಂಬಾನಿ ಅವ್ರದ್ದು ಮತ್ತು ಬ್ಲ್ಯಾಕ್ ರಾಕದ CEO ಅವ್ರದ್ದು ಇಂಟರ್ವ್ಯೂ ಹೋಗಿ ನೋಡ್ರಿ. ಇಂಟರ್ವ್ಯೂ ಏನು ಅವ್ರದ್ದು ಏನೋ ಒಟ್ಟು ಸ್ಟೇಜ್ ಮ್ಯಾಗ ಕುಂತು ಮಾತಾಡ್ಯಾರ, ಅದು ಹೋಗಿ ನೋಡ್ರಿ ಡೀಟೇಲ್ದಾಗ. ಭಾಳ ಚಲೋ ಮಾತಾಡ್ಯಾರ. ಅದರಿಂದ ನಿಮಗೆ ಗುರ್ತಾಗ್ತೈತಿ ಯಾವ ಥರ ಅವ್ರದ್ದು ವ್ಯೂ ಐತಿ, ಅವ್ರು ಯಾವ ಥರ ಹೂಡಿಕೆ ವಿಚಾರ ಮಾಡ್ತಾರೆ. ಒಂದು ದೇಶನಾಗಲಿ ಒಂದು ಕಂಪ್ನಿನಾಗ ಹೂಡಿಕೆ ಮಾಡ್ರೆ ಅವ್ರದ್ದು ಯಾವ ಥರ ಯೋಚನೆಗಳು ಇರ್ತಾವಂತ ನಿಮಗೆ ಗುರ್ತಾಗ್ತೈತಿ. ಅವ್ರು ಮೇನ್ ಏನು ಹೇಳ್ಯಾರಂದ್ರೆ ಭಾರತದ ಪರಿಸ್ಥಿತಿಗೆ ಸದ್ಯ ಯಾವ ಥರ ಐತಂತ ನೋಡಕ್ಕೆ ಹೋಗ್ಬೇಡ್ರಿ. 20-30 ವರ್ಷ ಭಾರತದ ಪರಿಸ್ಥಿತಿ ಯಾವ ಥರ ಇರ್ತೈತಿ, ಭಾರತ ಯಾವ ಲೆವೆಲ್ ಮ್ಯಾಗ ಇರ್ತೈತೆ ಅಂತ ಯೋಚನೆ ಮಾಡಿರಿ. ಈಗ ಆಲ್ರೆಡಿ US ಮತ್ತು ಇಂಡಿಯಾ ಟ್ರೇಡ್ ಡೀಲ್ ಆಗೈತಿ, ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ಟ್ರೇಡ್ ಡೀಲ್ ಆಗೈತಿ. ಮತ್ತು ಹಲವಾರು ಕಂಟ್ರಿಗಳು 9 ಕಂಟ್ರಿಗಳು ಕೂಡ FTA ಸೈನ್ ಆಗೈತಿ. ಮತ್ತು ಗೌರ್ಮೆಂಟನ್ನು ಸಹ ಭಾರತದಾಗೆ AI ರಿಲೇಟೆಡ್, ಡಾಟಾ ಸೆಂಟರ್ ರಿಲೇಟೆಡ್ ಅವಕ್ಕೂ ಟ್ಯಾಕ್ಸ್ ಫ್ರೀ ಮಾಡೈತಿ. ಅವ್ರದ್ದೆಲ್ಲ ರಿಸಲ್ಟ್ ಒಂದು ದಿನದಾಗ ಬರಂಗಿಲ್ಲ, ಒಂದು ಕ್ವಾರ್ಟರ್ನಾಗ ಬರಂಗಿಲ್ಲ. ಅದ ಕಾರಣ ನಾವು 2-3 ಡೆಕೆಟ್ನಾಗ ಭಾರತ ಎಲ್ಲಿ ಇರ್ಬೋದ, ಭಾರತದ ಗ್ರೋತ್ ಯಾವ ಥರ ಇರ್ಬೋದ, ಭಾರತದ ಏನು ಈಗಿನ ಹೆಂಗೆ ಹುಡುಗರು ಇದ್ದಾರೆ ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ, ಅವ್ರು ಯಾವ ಥರ AIಯನ್ನು ಯೂಸ್ ಮಾಡತ್ತಾರಂತೂ ನಾವು ಯೋಚನೆ ಮಾಡ್ಬೇಕು. ಜಗತ್ನಾಗ ಎಲ್ಲಕ್ಕಿಂತ ಹೆಚ್ಚು AI ಭಾರತನಾಗ ಯೂಸ್ ಮಾಡತ್ತಾರೆ ಜನರು. ಅದ ಕಾರಣ ವೀಕ್ಷಕರೇ ಖಂಡಿತವಾಗಿ ಭಾರತ ಫ್ಯೂಚರ್ನಾಗ ಭಾಳ ಬೆಳಿತೈತಿ. ಅದ ಕಾರಣ ಇವತ್ತಿಗೆ ನಾವು ಹೂಡಿಕೆ ಮಾಡಬಾರ್ದ, ನಾವು ಫ್ಯೂಚರನ್ನು ನೋಡಿ, ಭಾರತದ ಫ್ಯೂಚರನ್ನು ನೋಡಿ ಹೂಡಿಕೆ ಮಾಡ್ಬೇಕಂತನೂ ಬ್ಲ್ಯಾಕ್ ರಾಕದ CEO ಅವರು ಅದ್ರಾಗ ತಿಳಿಸಿದಾರ. ಅದ ಕಾರಣ ವೀಕ್ಷಕರೇ ಭಾರತದ ಏರ ಐತಂತನೂ ಅವ್ರು ಹೇಳ್ಯಾರ. ಶಾರ್ಟ್ ಟರ್ಮ್ನಾಗ ಈ ಥರ ಹಲವಾರು ನ್ಯೂಸ್ಗಳು ಬರ್ತಾವ, ಅವೆಲ್ಲ ನೋಡ್ಕೊಂಡು ಹೋದು ಅಂತಂದ್ರೆ ಎಲ್ಲೂ ಹೂಡಿಕೆನ ಮಾಡಬಾರ್ದಂತ ಅನಿಸ್ತೈತಿ. ಅವ್ರು ಮತ್ತೊಂದು ಹೇಳ್ಯಾರ, ಭಾರತದ ಜನರು ಬಂದು ಹೂಡಿಕೆ ಮಾಡಲಿ ಕ್ಯಾಪಿಟಲ್ ಮಾರ್ಕೆಟ್ನಾಗ ಅಂತ. ಯಾಕಂತಂದ್ರೆ ಭಾರತದ ಗ್ರೋತ್ ಭಾಳ ಆಗೋದೈತಂತ. ನಾವು ಶಾರ್ಟ್ ಟರ್ಮ್ನಾಗ ಇವೆಲ್ಲ ನ್ಯೂಸ್ಗಳನ್ನು ಕೇಳುಲ್ದ ಭಾಳ ಕೆಟ್ಟಿದ್ರೆ ನೀವು ನೋಡ್ರಿ. ಬಟ್ ಶಾರ್ಟ್ ಟರ್ಮ್ನಾಗ ಈ ಥರ ಹಲವಾರು ನ್ಯೂಸ್ಗಳು ಬರ್ತಾವ, ಅದ್ರ ಬಗ್ಗೆ ಪ್ರಾಪರ್ ನೀವು ಏನೂ ರಿಸರ್ಚ್ ಮಾಡಲ್ದೆ ಏನೂ ಮಾಡಲ್ದ
ಏನರೇ ಅರ್ಜೆಂಟ್ನಾಗ ಅಥವಾ ಪ್ಯಾನಿಕ್ನಾಗ ಏನರೇ ಡಿಸಿಷನ್ ತೊಗೊಂಡ್ರಿ ಅಂತಂದ್ರೆ ಲಾಂಗ್ ಟರ್ಮ್ನಾಗ ನಿಮಗೆ ಭಾಳ ನಷ್ಟ ಆಗೋ ಸಂಭಾವನೆಯೂ ಇರ್ತೈತಿ. ಅದ ಕಾರಣ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಈಸಿ ಇಲ್ಲ, ಬಟ್ ಅಷ್ಟು ಟಫ್ನು ಇಲ್ಲ. ನೋಡಿ ಯೋಚನೆ ಮಾಡಿ ತಾಳ್ಮೆದಿಂದ ಡಿಸಿಷನ್ ತೊಗೊಂಡ್ರೆ ಖಂಡಿತವಾಗಿ ಇದ್ರಾಗೂ ರೊಕ್ಕ ಆಗ್ತಾವಂತ ನಾವು ಅನ್ಬೋದ. ಮತ್ತೊಂದು ನಾವು ನಿಫ್ಟಿ 50 ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷೋ ನೋಡ್ಬೋದು. ನಿಫ್ಟಿದು 50 ಶೇರ್ನಾಗ 32 ಶೇರ್ಗಳು ಬೆಳತ್ತಿದ್ದು, 18 ಶೇರ್ಗಳು ಅಷ್ಟೇ ಇರತ್ತಿದ್ದು. ಯಾವ ಥರ ಬೇರಿಸ್ನೆಸ್ ಇತ್ತು ಅಂತ ನೀವು ಇದ್ರ ಮುಖಾಂತರನ ತಿಳ್ಕೊಬೋದ. ಬ್ಯಾಂಕ್ ನಿಫ್ಟಿನಾಗನು 14 ಶೇರ್ನಾಗ 8 ಶೇರ್ಗಳು ಬೆಳತ್ತಿದ್ದು, 6 ಸ್ಟಾಕ್ಗಳು ಅಷ್ಟೇ ಇರತ್ತಿದ್ದು. ಬ್ಯಾಂಕ್ ನಿಫ್ಟಿ ಸ್ವಲ್ಪ ಸ್ಟ್ರಾಂಗ್ ಇತ್ತು, ಬಟ್ ನಿಫ್ಟಿ ವೀಕ್ ಇತ್ತು ರೀ, ಯಾಕಂದರೆ ಅದು IT ಸಂಬಂಧನ ಅಂತ ನಾವು ಅನ್ಬೋದ. ಮತ್ತು IT ಇಂಡೆಕ್ಸ್ನಾಗೂ ನೋಡ್ರೆ ಏನು ITದು ಇಂಡೆಕ್ಸ್ ಇತ್ತು NSEನಾಗ, ಅದ್ರಾಗೂ 10 ಕಂಪ್ನಿಗಳು ಇದಾವೆ ರೀ ITದು. ಅದ್ರಾಗ 10 ಕಂಪ್ನಿಗಳು ಇವತ್ತು ಬೆಳತ್ತಿದ್ದನ್ನ ಯಾವ ಏರೋ ಕಂಪ್ನಿಗಳೆಲ್ಲ ಇದ್ದು ಹೀಟ್ ಮ್ಯಾಪನ್ನು ನೋಡ್ಬೋದು ನೀವು. ಅದ್ರಾಗ ನಾವು ಟಾಪ್ ಗೇನರ್ಸ್ ಟಾಪ್ ಲೂಸರ್ಸ್ ನೋಡ್ರೆ ಟಾಪ್ ಗೇನರ್ಸ್ ಯಾವುದು ಕಂಪ್ನಿ ಇಲ್ಲ, ಎಲ್ಲ ಕಂಪ್ನಿಗಳ ಟಾಪ್ ಲೂಸರ್ಸನ್ನು ಇದ್ದು ಅಂತ ನಾವು ಅನ್ಬೋದ. ಇನ್ಫೋಸಿಸ್ ಇವತ್ತೂ 1%ಗಿಂತ ಹೆಚ್ಚು ಬಿದ್ದೈತಿ. ಒಂದು ಮೇನ್ ಕಾರಣ ಅನ್ಬೋದ. ನಿನ್ನೇನೋ ಇದು AI ಬಿದ್ದಿತ್ತು ಮಾರ್ಕೆಟ್, ಇವತ್ತೂ AI ಬಿದ್ದಿತ್ತು ಮಾರ್ಕೆಟ್. ಇತ್ತು ಇವತ್ತಿನ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ಗೊತ್ತಾ ಇರ್ಬೋದ ಭಾರತದ ಮಾರುಕಟ್ಟೆ ಪರಿಸ್ಥಿತಿ ಮತ್ತು ಏನೇನು ಮೇನ್ ಇಂಪಾರ್ಟೆಂಟ್ ಸುದ್ದಿಗಳಿದ್ದಾವೆ, ಏನೇನಿದಾವೆ ಅಂತೆಲ್ಲ ಡೀಟೇಲ್ದಾಗ ಸರಳವಾಗಿ ನಿಮಗೆ ತಿಳಿದಿರ್ಬೋದು ಅಂತ ನನಗೆ ಅನಿಸ್ತೈತಿ. ಈ ವಿಡಿಯೋ ಚಲೋ ಅನ್ಸಿಡು ಲೈಕ್ ಮಾಡಿರಿ. ಈ ವಿಡಿಯೋ ಯಾವ ಥರ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.